ಯಾವುದೇ ರೀತಿ ರೈಸ್ ಬಿಟ್ಟಿಲ್ಲ, ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ, ಯಾವುದೇ ರೀತಿ ಓಟ್ಸ್ ತಿಂದಿಲ್ಲ, ಯಾವುದೇ ರೀತಿ ವೇಟ್ ಲಾಸ್ ಡ್ರಿಂಕ್ ಅಂತ ಕುಡಿದಿಲ್ಲ. ಮತ್ತೆ ಹೇಗೆ ನಾನು ವೇಟ್ ಲಾಸ್ ನ ಮಾಡ್ಕೊಂಡೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ಬ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ವೇಟ್ ಲಾಸ್ ಜರ್ನಿ ಬಗ್ಗೆ ವಿಡಿಯೋ ಆಗಿರುತ್ತೆ. ಅಂದ್ರೆ ಹೆಲ್ತಿಯಾಗಿ ಹೇಗೆ ವೇಟ್ ಲಾಸ್ ನ ಮಾಡ್ಕೊಳ್ಳೋದು, ಹೊರಗಡೆ ಹೋಗದೆ ಮನೇಲೇ ಇಟ್ಕೊಂಡು ಹೇಗೆ ಹೆಲ್ತಿಯಾಗಿ ವೇಟ್ ಲಾಸ್ ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ಮುಂಚೆಯಿಂದನೂ ಏನು ಅಷ್ಟೊಂದು ದಪ್ಪ ಏನಿಲ್ಲ, ಸಣ್ಣನೇ ಇರೋದು. ಆದ್ರೆ ನನಗೆ ಪಾಪು ಆದ್ಮೇಲೆ ನನಗೆ ಸ್ವಲ್ಪ ಹೊಟ್ಟೆ ಬೊಜ್ಜು ಬಂದಿತ್ತು, ಮತ್ತೆ ಸೈಡಲ್ಲಿ ಬೊಜ್ಜು ಬಂತು, ತುಂಬಾನೇ ಬಂತು. ಯಾಕಂದ್ರೆ ನನಗೆ ಒಂದಲ್ಲ ಎರಡು ಆಪರೇಷನ್ ಆಗಿರೋದು. ಸಿ ಸೆಕ್ಷನ್ ನಂಗಾಗಿತ್ತು, ಅಂದ್ರೆ ಸಿಸರಿನೇ ಆಗಿತ್ತು. ಮೋಕ್ಷಿ ಹುಟ್ಟಿದಾಗ ಮತ್ತೆ ಆಫ್ಟರ್ ಹುಟ್ಟಿ 1 ಇಯರ್ ಆದ್ಮೇಲೆ ನನಗೆ ಗೆಡ್ಡೆ ಇದೆ ಅಂತ ಹೇಳ್ಬಿಟ್ಟು ಅವಾಗ ಒಂದು ಆಪರೇಷನ್ ಮಾಡಿದ್ರು. ಫಸ್ಟ್ ಮೋಕ್ಷಿ ಹುಟ್ಟಿದಾಗ ನಂಗೆ ಅಷ್ಟೊಂದು ಬೊಜ್ಜು ಅಂದ್ರೆ ಫ್ಯಾಟ್ ನನ್ಗೆ ಅಷ್ಟೊಂದು ಬಂದಿರ್ಲಿಲ್ಲ. ಎರಡನೇದು ಆಪರೇಷನ್ ಆದ್ಮೇಲೆ ನನಗೆ ತುಂಬಾನೇ ಬೊಜ್ಜು ಬಂತು. ಮತ್ತೆ ಸೈಡಲ್ಲೂ ಅಷ್ಟೇ ತುಂಬಾನೇ ಬೊಜ್ಜು ಬಂತು. ಸೊ ಅದನ್ನ ನಾನು ಹೆಲ್ತಿಯಾಗಿ ಹೇಗೆ ಲಾಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣನೇ ಹಾಟ್ ವಾಟರ್ ಕುಡಿತೀನಿ, 1 ಗ್ಲಾಸ್ ಬಿಸಿ ನೀರನ್ನ ಕುಡಿತೀನಿ. ಬೆಳಗ್ಗೆ ಎದ್ದ ತಕ್ಷಣನೇ 1 ಲೋಟ ಬಿಸಿ ನೀರನ್ನ ಕುಡಿತೀನಿ. ಮತ್ತೆ ಒಂದು 6 ರಿಂದ 8 ಬಾದಾಮಿನ ತಿಂತೀನಿ ಬೆಳಗ್ಗೆ ಎದ್ದ ತಕ್ಷಣ. ಬಾದಾಮಿ ನಮಗೆ ಸ್ಟ್ರೆಂತ್ ಹೌದು, ವೇಟ್ ಲಾಸ್ಗೆನು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಬಾದಾಮಿನ ತಿಂತೀನಿ. ಬಾದಾಮಿ 2 ತಿಂದಿದ್ದಾದ್ಮೇಲೆ ಇನ್ನು ಮಾಮೂಲಿ ಬ್ರೇಕ್ಫಾಸ್ಟ್ ಅದು ಇದು ಮಾಡೋ ಕೆಲಸ ಇದ್ದೇ ಇರುತ್ತೆ. ಬೆಳಗ್ಗೆ ಅಂತೂ ನನಗೆ ಟೈಮೇ ಸಿಗಲ್ಲ ವ್ಯಾಯಾಮನ ಮಾಡೋಕೆ, ಯಾಕಂದ್ರೆ ಮೋಕ್ಷನ ಸ್ಕೂಲಿಗೆ ಕಳ್ಸೋದ್ರಿಂದ. ನಾನು ಸಂಜೆ ಟೈಮಲ್ಲೇ ವ್ಯಾಯಾಮನ ಮಾಡೋದು. ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡೋಕೆ ಅಂತ ಹೇಳ್ಬಿಟ್ಟು 2 ಪ್ರಾಡಕ್ಟ್ ನ ತರಿಸ್ಕೊಂಡಿದ್ದೀನಿ. ಆ 2 ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡೇನೆ ನಾನು ಬೆಳ್ಳಿ ಫ್ಯಾಟ್ ಮತ್ತೆ ಸೈಡಲ್ಲಿ ಫುಲ್ ಕರಗಿಸಿರೋದು. ನಮ್ಮನೆಯವ್ರು ನಂಗೆ ಹೇಳೋರು, ನೀನೇನಾದ್ರು ತುಂಬಾ ವೇಟ್ ಜಾಸ್ತಿ ಆಯ್ತು ಅಂತಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾನು ವೇಟ್ ಲಾಸ್ ಮಾಡ್ಕೊಳಕ್ಕೆ ಅದೊಂದೇ ಮಾತು ನಾನು ವೇಟ್ ಲಾಸ್ ನ ಮಾಡ್ಕೊಳಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ನಿಜ ತೋರಿಸ್ತೀನಿ ನಾವು 2 ಪ್ರಾಡಕ್ಟ್ ಯಾವ್ಯಾವು ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟ್ ಒನ್ ಇದು ನಮ್ಮ ಹೊಟ್ಟೆಯಲ್ಲಿ ಮೇಲ್ಹೊಟ್ಟೆ ಆಗಿರ್ಬೋದು, ಕೆಳಗಡೆ ಹೊಟ್ಟೆ ಆಗಿರ್ಬೋದು, ಅಂದ್ರೆ ಕಿಪ್ಪೊಟ್ಟೆ ಅಂತ ಹೇಳ್ತಾರಲ್ಲ, ಅದನ್ನ ಕರಗಿಸ್ಕೊಳಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಇದು ತೋರಿಸ್ತೀನಿ, ಗಟ್ಟಿಯಾಗಿದೆ. ಇದು ಸ್ಪ್ರಿಂಗ್ ಟೈಪ್, ಪ್ಲಾಸ್ಟಿಕ್ ಅಲ್ಲ, ಇದು ಸ್ಪ್ರಿಂಗ್ ಟೈಪ್ ಮೆಟಲ್ ಅಲ್ಲಿ ಬಂದಿರೋದು. ಇದು ಎಷ್ಟು ಎಫರ್ಟ್ ಹಾಕ್ಬೇಕು ಅಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು. ಮತ್ತೆ ನಮ್ಮ ಪಾದನ ಇಟ್ಕೊಳಕ್ಕೆ ಇದು ಗ್ರಿಪ್ ಈ ತರ ಕೊಟ್ಟಿದ್ದಾರೆ. ನಾನು ತೋರಿಸ್ತೀನಿ ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನ ನೆಕ್ಸ್ಟ್ ಒನ್ ಟಮ್ಮಿ ಟ್ರಿಮ್ಮರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಈ ತರ ರೊಟೇಟ್ ಆಗುತ್ತೆ ನೋಡಿ, ಅದ್ರ ಮೇಲ್ಗಡೆ 2 ಫುಟ್ ತರ ಮಾಡ್ಕೊಟ್ಟಿದ್ದಾರೆ. ಇದು ಅಷ್ಟೇ ಮುಳ್ ಟೈಪ್ ಇದೆ, ಅಂದ್ರೆ ನಮ್ಮ ಪಾದಕ್ಕೂ ಸಹ ಮಸಾಜ್ ಆಗುತ್ತೆ ಇದು. ಇವೆರಡನ್ನು ಹೇಗ್ ಯೂಸ್ ಮಾಡೋದು, ನಾನು ಹೇಗ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನ ಶೇರ್ ಮಾಡ್ಕೊತೀನಿ. ಇದನ್ನ ಹೀಗೆ ಇಟ್ಟು ಇದ್ರ ಮೇಲೆ ನಮ್ದು 2 ಪಾದನು ಹೀಗೆ ಬರ್ಬೇಕು. ಅಂದ್ರೆ ನಾವ್ ಹೇಗ್ ಇಡ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನೇ ಮಾರ್ಕ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ನಮ್ಮ 2 ಪಾದ ಹೀಗೆ ಹಾಗೆ ಇಡ್ಬೇಕು. ನಾವು ಈ ತರ 2 ಪಾದ ಇಲ್ಲಿ ಇಟ್ಟಿದ್ದಾದ್ಮೇಲೆ ಗ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ನೀವು ಕಿಟಕಿನೋ ಇಲ್ಲ ನಿಮ್ಮ ಮನೆಯಲ್ಲಿ ಈ ತರ ಗ್ರಿಪ್ಪಿಗೆ ಇಟ್ಕೊಬೇಕು. ಯಾಕಂದ್ರೆ ನಾವ್ ಹಿಂಗ್ ಆಡ್ಬೇಕಾದ್ರೆ ಬಿದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಗ್ರಿಪ್ಪಿಗೆ ಕಿಟಕಿನ ಸಹಾಯ ತಗೊಳ್ಳಿ. ಕಿಟಕಿಗೆ ಇಟ್ಕೊಂಡು ಇವಾಗ ನೋಡಿ, ನಾನು ಹೇಳ್ಕೊಡ್ತೀನಲ್ಲ ಆ ತರನೇ ಮಾಡಿ. ಅಂದ್ರೆ ನೀವು ಮಾಡ್ಬೇಕಾದ್ರೆ ನೀವು ಫೀಲ್ ಆಗ್ಬೇಕಿಲ್ಲಿ. ನೀವು ಹೇಗ್ ನೋಡಿ, ಇಲ್ಲಿ ಫೀಲ್ ಆಗ್ಬೇಕು, ಓಕೆನಾ? ಈ ತರ ಮಾಡ್ಬೇಕು. ಅಂದ್ರೆ ನೀವು ಮಾಡೋದು
ಫುಲ್ಲು ಇದನ್ನ ಮಾಡೋದ್ರಿಂದ ಸೈಡು ಒಂದು ನಿಮಿಷ ಈ ಥರ ಸೈಡಲ್ಲಿ ಬೊಜ್ಜು ಬಂದಿರುತ್ತಲ್ವ ಕೆಲವರಿಗೆ, ಸೈಡಲ್ಲಿ ಆ ಬೊಜ್ಜು ಸಹ ಕರಗುತ್ತೆ. ಇನ್ನು ಸ್ವಲ್ಪ ಹೊಟ್ಟೆನೂ ಸಹ ಕರಗುತ್ತೆ. ಹೊಟ್ಟೆಗೆ ನಾನು ಬೇರೆ ಮಾಡ್ತೀನಿ. ಸೊ ಇದರಿಂದನೂ ಸ್ವಲ್ಪನೂ ಹೊಟ್ಟೆ ಕರಗುತ್ತೆ. ಅದನ್ನ ಹೇಳ್ಕೊಡ್ತೀನಿ ನೋಡಿ. ಈ ಥರ ಸ್ವಲ್ಪನೂ ಇರೋದಿಲ್ಲ. ಇದನ್ನ ಮಾಡ್ಕೊಂಡು ಬಂದರೆ ಹೊಟ್ಟೆನೂ ಸಹ ಕರಗುತ್ತೆ. ಎಕ್ಸಸೈಸ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಿದ್ದೀನಿಲ್ಲ, ಸೊ ವಾಯ್ಸು ಎಕೋ ಹೊಡಿಬೋದು. ನಾನು ಇದನ್ನ 150 ಟೈಮ್ ಮಾಡ್ತೀನಿ ಪರ್ ಡೇ. ಒಂದು ದಿನಕ್ಕೆ 150 ಸಲ ಮಾಡ್ತೀನಿ ಈ ಥರ. ಅದನ್ನ 50 ಟೈಮ್ ಮಾಡಾದ್ಮೇಲೆ ನೆಕ್ಸ್ಟ್ ಇದನ್ನು ಅಷ್ಟೇ ನಾನು 50 ಸಲ ಮಾಡ್ತೀನಿ. ಅದು 50, ಇದು 50. ಇದನ್ನ ಮಾಡೋದ್ರಿಂದ ಇವಾಗ ಹೆಂಗಸರಿಗೆ ಇಲ್ಲಿ ಈ ತೋಳಿರುತ್ತಲ್ಲ ಕೆಳಗಡೆ ಬಂದಂಗೆ ಅನ್ಸುತ್ತೆ. ಕೆಳಗಡೆ ಬಂದ್ರೆ ಸ್ವಲ್ಪ ಏಜ್ ಆಗಿರೋ ತರ ಕಾಣಿಸ್ತಾರೆ. ಸೊ ಇದಕ್ಕೆ ಸ್ಟ್ರೆಂತ್ ಬೇಕು ಮತ್ತೆ ಫಿಟ್ ಆಗಿರ್ಬೇಕು ಅಂತ ಅಂದ್ರೆ ಇದನ್ನ ಮಾಡಿ. ನಾನು ಇದನ್ನು ಅಷ್ಟೇ ಪರ್ ಡೇ 150 ಮಾಡ್ತೀನಿ. 50 50 50 ಆ ಥರ. ಇದು 50 ಟೈಮ್ ಆದ್ಮೇಲೆ ಈ ತರ ಒಂದು ಟಾಯ್ಸ್ ನ ತಗೊಳ್ಳಿ. ಟಾಯ್ಸೇ ಬೇಕು ಅಂತಲ್ಲ, ಯಾವ್ದಾದ್ರು ಒಂದು ವಸ್ತುನ ತಗೊಳ್ಳಿ. ವಸ್ತು ತಗೊಂಡು ಈ ತರ ಇದು ಅಷ್ಟೇ 50 ಟೈಮ್ ಮಾಡ್ತೀನಿ ನಾನು. ನಿಮ್ಗೆ ಏನೇ ಮಾಡ್ಬೇಕಾದ್ರೂ ನಿಮ್ಗೆ ಫೀಲ್ ಆಗ್ಬೇಕದು. ಇವಾಗ ಇದು ಮಾಡ್ತಿದ್ರಲ್ವಾ, ಇಲ್ಲಿ ಪೇನ್ ಬಂದೇ ಬರುತ್ತೆ. ಅಲ್ಲಿ ಪೇನ್ ಬಂದು ನಿಮ್ಗೆ ಫೀಲ್ ಆಗ್ತಿದೆ ಅಂತ ಗೊತ್ತಾದ್ರೇನೆ ಅದು ನಿಮ್ಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವಾಗ ನಾನು ಇವಾಗ ಹಿಂಗೆ ಇಟ್ಕೊಂಡಿರ್ತೀನಿ. ಹಿಂಗೆ ಮಾಡಿದ್ರೆ ಏನು ಯೂಸ್ ಆಗುತ್ತೆ? ಯಾವ ಫ್ಯಾಟು ಸಹ ರೆಡ್ಯೂಸ್ ಆಗಲ್ಲ. ಹಿಂಗೆ ಇರಬೇಕು ಕೈ ನೋಡಿ, ಹೀಗೆ ಇರಬೇಕು ಕೈ. ಹೀಗೆ ಮಾಡಬೇಕು. ಸ್ವಲ್ಪನೂ ಕೆಳಗಡೆ ಇಳಿಸ್ಬಾರ್ದು ಕೈನ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಫಸ್ಟ್ ಡೇನೇ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಮಾನ್ವಿ ಹೇಳಿದ್ರು 50 ಸಲ ಮಾಡ್ಬೇಕಂತೆ. 50 ಸಲ ಮಾಡಿದ್ರೇನೆ ವೇಟ್ ಲಾಸ್ ಆಗೋದು ಅಂತ ಹೇಳ್ಬಿಟ್ಟು 50 ಸಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅಂತ ಅಂದ್ರೆ 10 ಮಾಡಿ, ನೆಕ್ಸ್ಟ್ ಡೇ 20, ಆಮೇಲೆ 30, ಆಮೇಲೆ 40, ಆಮೇಲೆ 50 ಈ ತರ ಮಾಡ್ಕೊಂಡು ಬನ್ನಿ. ಅದು ಫಸ್ಟ್ ಡೇನೆ ಜಾಸ್ತಿ ಮಾಡಕ್ ಹೋಗ್ಬಿಡಿ. ನಾನು ಇದ್ರದ್ದು ಎಕ್ಸಸೈಸ್ ಹೇಳ್ಕೊಟ್ನಲ್ಲ, ಅದ 50, ಇದ 50, ಮತ್ತೆ ಇದ 50, ಮತ್ತೆ ರೀಸರ್ಕಲ್, ಮತ್ತೆ 50, ಮತ್ತೆ 50, ಮತ್ತೆ 50 ಈ ಥರನೇ ಮಾಡ್ಕೊಂಡು ಬರಬೇಕು. ಈ ಥರ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ 50 ಅಂದರೆ ಪರ್ ಡೇ 150 ಟೈಮ್ಸ್ ಇದನ್ನ ನಾನು ಮಾಡೋದು. ಒಂದು ನಿಮಿಷ. ನೆಕ್ಸ್ಟ್ 150 ಸಲ ಅದು ಆದ್ಮೇಲೆ ಆ 150 ಸಲ ಆದ್ಮೇಲೆ ಇದನ್ನ ಮಾಡ್ತೀನಿ. ಇದನ್ನ ಮಾಡೋದ್ರಿಂದ ಮೇಲ್ಗಡೆ ಇರುತ್ತಲ್ಲ ಹೆಬ್ಬೊಟ್ಟೆ ಅಂತ ಹೇಳ್ತಾರೆ, ಅದು ಕರಗುತ್ತೆ. ಮತ್ತೆ ಕಿಬ್ಬೊಟ್ಟೆ ಅದನ್ನು ಸಹ ಕರಗುತ್ತೆ. ನನಗೆ 2 ಸರ್ಜರಿ ಆದ್ಮೇಲೆ ನನ್ಗೆ ಬಾಡಿ ಇನ್ಕ್ರೀಸ್ ಆಗ್ಲಿಲ್ಲ. ನನಗೆ ಇದು ಹೊಟ್ಟೆ ಭಾಗ ಮತ್ತೆ ಸೈಡಲ್ಲೇನೆ ನನಗೆ ಬೊಜ್ಜು ಬಂದಿತ್ತು ನೋಡಿ. ಇವಾಗ ಎಷ್ಟು ಕರಗಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ಇಷ್ಟ ಜೀನ್ಸು ಮತ್ತೆ ಶಾರ್ಟ್ಸ್ ಡ್ರೆಸ್ಗಳನ್ನ ಹಾಕೋಬೇಕು ಅಂತ. ಸೊ ಅವೆಲ್ಲ ಹಾಕೊಬೇಕು. ಮತ್ತೆ ನನ್ನ ಹಸ್ಬೆಂಡ್ ನನಗೆ ಪ್ರತಿ ಸಲ ಹೇಳ್ತಾ ಇದ್ರು, ನೀನು ವೆಯ್ಟ್ ಗೇನ್ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಅದನ್ನ ಫುಲ್ ಸೀರಿಯಸ್ ಆಗಿ ತಗೊಂಡು ಈ ಎಲ್ಲ ಎಕ್ಸಸೈಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಮಾಡಬೇಕಾದ್ರೆ ತೊಡೆ ಇಷ್ಟು ಹೀಗೆ ಬರಬೇಕು. ಅದನ್ನ ಬಿಟ್ಬಿಟ್ಟು ಹೀಗೆ ಮಾಡಿದ್ರೆ ಅದು ಯೂಸ್ ಆಗಲ್ಲ. ಇಷ್ಟೇ ಎತ್ತರ ಇದ್ರೆ ಇಷ್ಟು ಎತ್ತರನೇ ಬರಬೇಕು. ಹೀಗೆ ನೋಡಿ. ಆ 3 ಮಾಡಾದ್ಮೇಲೆ ಇದು ಮೇಲು ನಿಮ್ಮ ಹೊಟ್ಟೆನ ಕರಗಿಸ್ಬೇಕು ಅಂತ ಅಂದ್ರೆ ಮೇನ್ ಈ ಪ್ರಾಡಕ್ಟ್ ಇಂದ ಮೊದಲಿಗೆ ನಾನು ಯೂಶಲಿ ನೆಲದ ಮೇಲೆ ಚಾಪೆನ ಹಾಕೊಂಡು ಚಾಪೆ ಮೇಲೆ ಮಾಡೋದು.
ಸೊ ಕ್ಯಾಮ್ರಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿಮ್ಮ ಪಾದಕ್ಕೆ ಗ್ರಿಪ್ ಇರಲಿ ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ಮೊದಲು ಹೀಗೆ ಇಟ್ಕೊಬೇಕು, ಎರಡು ಪಾದವನ್ನು ಹೀಗೆ ಇಟ್ಕೊಬೇಕು. ಹೀಗೆ ಇಟ್ಕೊಂಡು ಇಲ್ಲಿ ಹ್ಯಾಂಡಲ್ಸ್ ಇದೆಯಲ್ಲ, ಈ ಹ್ಯಾಂಡಲ್ಸ್ನ ಇಟ್ಕೊಂಡು ಹೀಗೆ ಸ್ವಲ್ಪ ಕೆಳಗೆ ಬರ್ತೀನಿ ನೋಡಿ. ಇದನ್ನು ಅಷ್ಟೇ ನಾನು ಪರ್ ಡೇ 150 ಆಗಲ್ಲ, ಇದು 100 ಮಾಡ್ತೀವಿ ನೋಡಿ. ಈಗ ಮಾಡಬೇಕು ನಾವು, ಹೊಟ್ಟೆ ಭಾಗ ಫುಲ್ ಹಿಂಗ್ ಬೆಂಡ್ ಮಾಡಿ ಹಿಂಗ್ ತೆಗಿಬೇಕು, ಇದಕ್ಕೆ ಭಾರ ಬೀಳ್ಬೇಕು. ಇನ್ನ ಕೆಲವರು ಕೈನ ಕರಗಿಸ್ಬೇಕು ಅಂತಂದ್ರೆ ಹೀಗೆ ಮಾಡ್ತಾರೆ. ನನ್ನ ಕೈ ಅಷ್ಟು ಈ ತರ ಇಲ್ಲ, ಸೊ ಕೈಗೆ ಮಾಡ್ತಿಲ್ಲ. ನನಗೆ ಮೇನ್ ಹೊಟ್ಟೆ ಬೊಜ್ಜು ಕರಗಬೇಕಿತ್ತು, ಸೊ ಅದಕ್ಕೋಸ್ಕರ ಈಗ ಮಾಡುತ್ತೀನಿ. ಇದು 100 ಟೈಮ್ಸ್ ಮಾಡಿ. ನಾನು 100 ಟೈಮ್ಸ್ ಮಾಡೋಕೆ ಹೋದರೆ ನಿಮಗೆ ನೋಡೋರಿಗೆ ಬೇಜಾರಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಒನ್ ನೋಡಿ, ನಾನು ಹೇಗೆ ಕೂರ್ತೀನಿ ಅಂತ ತೋರಿಸ್ತೀನಿ. ಹೀಗೆ ಎರಡು ಪಾದನ ಹೀಗೆ ಇಟ್ಕೊಂಡು, ಕಾಣಿಸಿದ್ಯಾ? ಹೀಗೆ ಕುತ್ಕೊಳ್ಳಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೀಗೆ ಕುತ್ಕೊಂಡು ಇಲ್ಲಿ ಕೈನ ಹೀಗೆ ಇಟ್ಕೊಬೇಕು. ಇಟ್ಕೊಂಡು ಉಸಿರನ್ನ ತಗೊಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಆ ಥರ ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ಈ ಥರ ಕುತ್ಕೊಳ್ಳಿ. ಈ ಥರ ಕುತ್ಕೊಳ್ಳೋದ್ರಿಂದ ನಿಮ್ಮ ಬ್ಯಾಕು ಸಹ ಸ್ವಲ್ಪ ಕರಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಒಂದು 15 ಮಿನಿಟ್ಸ್ ಮೇಲೆ ಕುತ್ಕೊಳ್ಳಿ ಪರ್ ಡೇ. ಈ ಥರ ಮಾಡೋದ್ರಿಂದ ಹಾರ್ಟ್ಗೂ ಸಹ ತುಂಬ ಒಳ್ಳೆಯದು. ಈಗ ಇತ್ತೀಚಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ತುಂಬಾನೇ ಬರ್ತಿದ್ದಾವೆ, ಸೊ ಆದಷ್ಟು ಹುಷಾರಾಗಿರಿ. ಎಷ್ಟು ಹೇಳ್ಕೊಟ್ಟೆ? ಫಸ್ಟ್ ಒಂದು ರೌಂಡ್ ತಿರ್ಗೋದು, 2 ಮತ್ತೆ 3, 4, 5, 6. ಇವಾಗ ನಿಮಗೆ ಇಲ್ಲಿ ಡಬಲ್ ಚಿನ್ ಬಂದಿರುತ್ತೆ. ಈ ಪಾರ್ಟ್ಸ್ ಅಲ್ಲಿ ಡಬಲ್ ಚಿನ್ ಬಂದಿರುತ್ತೆ. ಆ ಡಬಲ್ ಚಿನ್ ಬಂದಿರೋರು ಏನ್ ಮಾಡ್ಬೇಕು ಗೊತ್ತಾ? ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಲ ನಾವು ಹಿಂಗೆ ಮಾಡೋದ್ರಿಂದ ಇಲ್ಲಿಗೆ ವ್ಯಾಯಾಮ ಮಾಡ್ದಂಗಾಗುತ್ತೆ. ಮತ್ತೆ ನಾವು ಹಿಂಗೆ ಮಾಡೋದ್ರಿಂದ ಇಲ್ಲಿ ನಾವು ಡಬಲ್ ಚಿನ್ ಬಂದಿರುತ್ತಲ್ಲ, ಅದು ಕರಗುತ್ತೆ. ಇವಾಗ ದಪ್ಪ ಆಗ್ತಿದೀವಿ ಅಂತ ಅಂದ್ರೆ ಮೇನ್ ಬರೋದೇನೆ ಇದು. ಇಷ್ಟಿಷ್ಟು ದಪ್ಪ ಬಂದ್ಬಿಡುತ್ತೆ. ನನಗೂ ತುಂಬಾ ಬಂದಿತ್ತು ಇಲ್ಲಿ. ಸೊ ನಾನು ಈ ತರ ಮಾಡ್ತೀನಿ. ಆಮೇಲೆ ಇನ್ನೊಂದು, ನಮ್ಗೆ ಇಲ್ಲಿ ದಪ್ಪ ಇದೆ, ಸೊ ನಾವು ಇಲ್ಲಿಗೆನೆ ಸೂಟ್ ಆಗೋ ಥರ ನಾವು ಎಕ್ಸಸೈಸ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕೈನ ಈ ತರ ಮಾಡಿದ್ರೆ ಕೈದು ಫ್ಯಾಟ್ ಕರಗುತ್ತೆ ಹೊರತು ಇಲ್ಲಿದು ಕರಗಲ್ಲ. ಸೊ ನಮ್ಗೆ ಮೇನ್ ಬೇಕಾಗಿರೋದು ಯಾವ್ಯಾವ ಪಾರ್ಟ್ಸಿಗೆ ಯಾವ್ಯಾವ ತರ ವ್ಯಾಯಾಮ ಮಾಡಬೇಕು ಅನ್ನೋದು ಮೊದಲು ನಮಗೆ ತಿಳಿದಿರ್ಬೇಕು. ಆಮೇಲೆನೆ ನಾವು ವೇಟ್ ಲಾಸ್ನ ಮಾಡೋಕ್ಕಾಗೋದು. ನೋಡಿ ಈ ತರ ಮಾಡಿ. ಆಮೇಲೆ ಇಲ್ಲೂ ಅಷ್ಟೇ, ಕೆಲವ್ರಿಗೆ ಮುಖ ಫುಲ್ ದಪ್ಪ ಆಗಿರುತ್ತೆ, ಅವರು ಅಷ್ಟೇ. ಮತ್ತೆ ಈ ಕಣ್ಣು ಸುತ್ತ ರಿಂಕಲ್ಸ್ ಎಲ್ಲ ಬಂದಿರುತ್ತಲ್ವಾ, ಸೊ ಅವರು ಈ ತರ 2 ಬೆರಳನ್ನ ತಗೊಂಡು ಈ ತರ ಮಾಡಿ. ಆಮೇಲೆ
ಹೀಗೆ ಈ 3 ಬೆರಳಲ್ಲಿ ಈ ತರ ಮಾಡೋದ್ರಿಂದ ಕೆಲವರಿಗೆ ಮುಖ ಫುಲ್ ಈ ತರ ಹಿಂಗೆ ಇಳೆ ಮುಖ, ಕೆನ್ನೆ ಎಲ್ಲ ಇಳ್ದಿರೋ ತರ ಕಾಣುತ್ತೆ. ಈಗ ಕೆಲವು ದಪ್ಪಾಗಿರೋರ್ಗೆ ವಯಸ್ಸಾದವ್ರ ತರ ಹೀಗೆ ಹಿಂಗೆ ಹಿಂಗೆ ಇಳ್ದಿರೋ ತರ ಕಾಣುತ್ತೆ ಕೆನ್ನೆ ಇಲ್ಲ. ಸೊ ಅವರು 3 ಬೆರಳಿನ ಸಹಾಯದಿಂದ ಈ ಥರ ಸರ್ಕಲ್ ಟೈಪ್ ಮಾಡಿ, ಅಂದರೆ ರೌಂಡ್ ಶೇಪಲ್ಲೇ ಬರಬೇಕು, ಈ ಟೈಪ್ ಮಾಡ್ಕೊಂಡು ಬನ್ನಿ. ನಾನು ಒಂದು ದಿನಕ್ಕೆ ಇಷ್ಟು ವ್ಯಾಯಾಮನ ಮಾಡ್ತೀನಿ. ಇಷ್ಟು ಮಾಡ್ಕೊಂಡು ಬಂದರೆ ಯಾರ ತಾನೇ ವೆಯ್ಟ್ ಲಾಸ್ನ ಮಾಡ್ಕೊಳಕ್ಕಾಗಲ್ಲ, ನೀವೇ ಹೇಳಿ. ಸೋಮಾರಿತನನ ಬಿಟ್ಬಿಟ್ಟು ಆಸಕ್ತಿಯಿಂದ ಇದನ್ನ ಮಾಡ್ಕೊಂಡು ಬನ್ನಿ, ಯಾಕೆ ವೆಯ್ಟ್ ಲಾಸ್ ಆಗಲ್ಲ. ಇದ್ರ ಜೊತೆಗೆ ದಯವಿಟ್ಟು ನೀರನ್ನ ಜಾಸ್ತಿ ಕುಡೀರಿ. ನಮ್ಮ ಬಾಡಿಗೆ ಎಷ್ಟು ನೀರು ಕುಡಿತೀವೋ ಅಷ್ಟು ವೆಯ್ಟ್ ಲಾಸ್ನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ನೀರು ಕುಡೀರಿ. ಆಮೇಲೆ ಊಟನೂ ಅಷ್ಟೇ, ರೈಸ್ನ ಬಿಡೋ ಅವಶ್ಯಕತೆ ಇಲ್ಲ. ಡೈಲಿ ಚಪಾತಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ಕೆಲವರು ನಾವು ವೆಯ್ಟ್ ಲಾಸ್ ಮಾಡಬೇಕು, ರೈಸ್ ತಿಂದರೆ ಸಣ್ಣ ಆಗೋದೇ ಇಲ್ಲ, ದಪ್ಪ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಚಪಾತಿ ತಿಂತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಚಪಾತಿನೂ ತಿನ್ನಿ, ರೈಸು ತಿನ್ನಿ, ಬಟ್ ಲಿಮಿಟ್ ಆಗಿರಬೇಕು. ನಾವು ಯಾವುದೇ ಫುಡ್ ತಿಂತೀವಿ ಅಂತಂದ್ರೂ ಅದು ಲಿಮಿಟ್ ಆಗಿರಬೇಕು. ಅದನ್ನ ಬಿಟ್ಬಿಟ್ಟು ಇಷ್ಟು ತಿನ್ನಕ್ಕೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ರೈಸ್ನ ತಿಂದರೆ ಅದು ಆಗಲ್ಲ. ಇಷ್ಟು ರೈಸ್, ಇಷ್ಟು ಚಪಾತಿ, ಯಾವುದೇ ಕಾರಣಕ್ಕೂ. ಇನ್ನೊಂದು, ಊಟನ ಬಿಡಬೇಡಿ. ವೆಯ್ಟ್ ಲಾಸ್ ಮಾಡೋರು ಯಾವುದೇ ಕಾರಣಕ್ಕೂ ಊಟನ ಬಿಡಬೇಡಿ. ಊಟನ ಬಿಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೋ ಹೊರತು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಊಟನ ಬಿಡಬೇಡಿ. ಆಮೇಲೆ ಆದಷ್ಟು ಸೊಪ್ಪು ತರಕಾರಿನ ತಿನ್ನಿ. ಆದಷ್ಟು ಈ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಈ ಪಿಜ್ಜಾ, ಬರ್ಗರ್ ಅವನ್ನ ಅವಾಯ್ಡ್ ಮಾಡಿ. ಎಣ್ಣೆಲಿ ಕರ್ದಂಥ ಫುಡ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ. ಸ್ವೀಟ್ನ ಅವಾಯ್ಡ್ ಮಾಡಿ. ಮೇನ್ ಸ್ವೀಟ್ ಅಂದರೆ ಇವಾಗ ಸಕ್ಕರೆ ಹಾಕಿರೋಂಥ ಸಕ್ಕರೆ, ಈ ಬೆಲ್ಲ ಸ್ವಲ್ಪ ಓಕೆ, ಬೆಲ್ಲನ ತಿನ್ಬೋದು, ಬಟ್ ಈ ಶುಗರ್ನಿಂದ ಮಾಡಿರೋಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಕಾಫಿ ಟೀನೂ ಅಷ್ಟೇ. ಈ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ದಿನಕ್ಕೆ 4ರಿಂದ 5 ಟೈಮು ಕಾಫಿ ಕುಡಿಯೋದೇನೆ, ಟೀ ಕುಡಿಯೋದೇನೆ, ಕಾಫಿ ಕುಡಿಯೋದು, ಟೀ ಕುಡಿಯೋದು. ಅದನ್ನ ಮಾಡಬೇಡಿ. ಅಂದರೆ ಬಿಟ್ಟೇ ಬಿಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಅದು ಸಾಧ್ಯನೂ ಇಲ್ಲ. ಅಂದರೆ ಮನಸ್ಸಿದ್ರೆ ಮಾರ್ಗ, ಸಾಧ್ಯನೂ ಆಗ್ಬೋದು, ಬಟ್ ಇಲ್ಲಪ್ಪ ನನಗೆ ಆಗೋದೇ ಇಲ್ಲ ಅಂದರೆ ದಿನಕ್ಕೆ 1 ಟೈಮ್ ಇಲ್ಲ 2 ಟೈಮ್. ನಾನು 2 ಟೈಮ್ ಕುಡಿತೀನಿ. ಬೆಳಗ್ಗೆ ಹಾಫ್ ಗ್ಲಾಸ್, ಸಂಜೆ ಫುಲ್ ಗ್ಲಾಸ್. ಇಷ್ಟೇ ನಮ್ಮ ಮನೆ ಗ್ಲಾಸ್ ಇರೋದು. ಸೊ ಅದ್ರಲ್ಲಿ ನಾನು ಕಾಫಿ ಕುಡಿತೀನಿ. ಸೊ 2 ಟೈಮ್ ಅಂದರೆ ಶುಗರ್ ಕಮ್ಮಿನ ಹಾಕ್ಕೊಂಡು ಕಾಫಿನ ಕುಡಿತಾ ಬನ್ನಿ. ಇಷ್ಟು ನೋಡಿ ಫ್ರೆಂಡ್, ಇಷ್ಟನ್ನ ಮಾಡೋದ್ರಿಂದ ವೆಯ್ಟ್ ಲಾಸ್ ತಾನಾಗೇನೆ ವೆಯ್ಟ್ ಲಾಸ್ ಆಗುತ್ತೆ. ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಯಾವುದೇ ಆಮೇಲೆ ಇಲ್ಲ ನಂಗೆ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಈಗ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸುವಂಥದ್ದು ಡ್ರಿಂಕ್ನ ತೊಗೊಂಬರೋದು, ಕುಡಿಯೋದು, ಅಂದರೆ ಪೌಡ್ರ್ ಬರುತ್ತಲ್ಲ ಅದನ್ನು ನೀರ್ಗೆ ಹಾಕೋ ಕುಡಿಯೋದು, ಅವೆಲ್ಲ ಮಾಡಬೇಡಿ. ಈ ಥರ ಹೆಲ್ತಿಯಾಗಿ, ನಿಧಾನ ಆದರೂ ಪರವಾಗಿಲ್ಲ, ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ನನ್ನ ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋ ಅಂಥ ಜರ್ನಿ. ನಾನು ಇದನ್ನ ಎವ್ರಿ ಡೇ ಮಾಡೇ ಮಾಡ್ತೀನಿ, ಒಂದಿನೂ ಮಿಸ್ ಮಾಡಲ್ಲ. ಯಾವತ್ತಾದ್ರೂ ಒಂದೊಂದು ದಿನ ಮಿಸ್ ಮಾಡ್ತೀನಿ. ಇವಾಗ ಹೊರಗಡೆ ಹೋಗಿದ್ದಿನ ಮತ್ತೆ ಸಂಡೇ ಅಂತೂ ಕಂಪಲ್ಸರಿ ಮಿಸ್ ಮಾಡ್ತೀನಿ. ಸಂಡೇ ಬಿಟ್ಟರೆ ವೀಕ್ ಡೇಸಲ್ಲಿ ಯಾವತ್ತಾದ್ರೂ ಒಂದೊಂದು ದಿನ ಅಷ್ಟೇ. ಇನ್ನು ಪ್ರತಿ ದಿನನೂ ಮಾಡ್ತೀನಿ. ಇನ್ನು ಕೆಲವರು ವಾಕ್ ಮಾಡೋಕ್ಕೆ ನಿಮಗೆ ಟೈಮ್ ಇದೆ ಅಂತ ಅನ್ನೋರು ದಯವಿಟ್ಟು ಒಂದು 15 ಮಿನಿಟಿಂದ 20 ಮಿನಿಟ್ಸ್ ಆದರೂ ವಾಕ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನನಗೆ ವಾಕ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಯಾಕಂದರೆ ನಮ್ಮ ಮನೇಲಿ ಮೋಕ್ಷ ಇರೋದ್ರಿಂದ, ಅವನಿಗೆ ಹೋಮ್ವರ್ಕು ಅದು ಇದು ಮಾಡಿಸೋದ್ರಿಂದ ನನಗೆ ಟೈಮ್ ಸಿಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಮನೇಲಿ ಇವೆರಡನ್ನ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು. ಸಾಕು, ನನಗೆ ಇವಾಗ ಆಗಿರೋ ವೆಯ್ಟ್ ಲಾಸ್ ಸಾಕು. ಬಟ್ ಇನ್ನು ಮುಂದೆ ಕಮ್ಮಿ ಮಾಡ್ತೀನಿ, ಬಟ್ ಯಾವತ್ತೂ ಸ್ಟಾಪ್ ಮಾಡಲ್ಲ, ಕಮ್ಮಿ ಮಾಡ್ತೀನಿ ಅಷ್ಟೇ. ಯಾಕಂದರೆ ವೆಯ್ಟ್ ಲಾಸ್ ಮಾಡಿರೋ ಸಾಕು. ಆರೋಗ್ಯಕ್ಕೋಸ್ಕರ ಸ್ವಲ್ಪ ವ್ಯಾಯಾಮನ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಸೋಮಾರಿ ಫ್ರೆಂಡ್ಸ್ ಇರ್ತಾರಲ್ಲ, ಇವಾಗ ದಪ್ಪ ಆಗಿರೋರು ಸೋಮಾರಿ ಫ್ರೆಂಡ್ಸ್ ಇರ್ತಾರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಆಲ್.